ಈಗ ದೇಶದ ಪ್ರಮುಖ ಸುದ್ದಿ ನೋಡೋಣ ನ್ಯಾಷನಲ್ ಟಾಪ್ 9 ನಲ್ಲಿ. ಉತ್ತರ ಪ್ರದೇಶದ ಸಂಭಲ್ನಲ್ಲಿ ಸಂಭವಿಸಿದ್ದ ಕೋಮು ಗಲಭೆಯ ಸೂತ್ರಧಾರನ ಬಂಧನವಾಗಿದೆ. ಜಾಮಾ ಮಸೀದಿಯ ಮುಖ್ಯಸ್ಥ ಜಫರ್ ಅಲಿಯನ್ನ ಗಲಭೆಗೆ ಕುಮ್ಮಕ್ಕು ನೀಡಿರುವ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿದೆ. ಈ ವೇಳೆ ನೂರಾರು ಪೊಲೀಸರ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿತ್ತು. ಕೇಂದ್ರದ ಮಾಜಿ ಸಚಿವ ರಾಜೀವ್ ಚಂದ್ರಶೇಖರ್ ಕೇರಳ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆ ವೇಳೆ ಶಶಿ ತರೂರ್ ವಿರುದ್ಧ ಸ್ಪರ್ಧಿಸಿದ್ದ ರಾಜೀವ್ ಸೋಲುಂಡಿದ್ರು. ಇದೀಗ ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿಯೊಬ್ಬರ ಮನೆಯಲ್ಲಿ ಬಂಡಲ್ ಗಟ್ಟಲೆ 500 ರೂಪಾಯಿಗಳ ನೋಟುಗಳಿದ್ವು. ತೀವ್ರ ಚರ್ಚೆ ಆರಂಭವಾದ ಬೆನ್ನಲ್ಲೇ ನ್ಯಾಯಮೂರ್ತಿ ಮನೆ ಸಮೀಪದ ಕಸದ ತೊಟ್ಟಿ ಮತ್ತು ರಸ್ತೆಗಳ ಮೇಲೆ ಸುಟ್ಟ 500 ಮುಖಬೆಲೆಯ ನೋಟುಗಳು ಸಿಕ್ಕಿವೆ. ಭಾರತದ ಹೆಮ್ಮೆ ತಾಜ್ ಮಹಲ್ಗೆ ವಿಶ್ವ ಸುಂದರಿಯರು ಭೇಟಿ ನೀಡಿದ್ದಾರೆ. ಆಗ್ರಾದಲ್ಲಿರುವ ತಾಜ್ ಮಹಲ್ ವೀಕ್ಷಣೆಗೆ ವಿಶ್ವ ಸುಂದರಿ ಮಿಸ್ ಯೂನಿವರ್ಸ್ ವಿಕ್ಟೋರಿಯಾ ಕೇಸರ್ ಮತ್ತು ಭಾರತದ ಮಿಸ್ ಯೂನಿವರ್ಸ್ ಇಂಡಿಯಾ ರಿಯಾ ಸಿಂಘಾ ಆಗಮಿಸಿದ್ದಾರೆ. ಪ್ರೇಮಸೌಧದ ಮುಂದೆ ಪೋಸ್ ಕೊಟ್ಟಿದ್ದಾರೆ.